ಪ್ರಿಯ ವೀಕ್ಷಕರೇ, ಮನೇಲಿ ಕೂತು ಬೇಜಾರಾಗಿದೆ ಅಂತ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಹೋಗೋದು ಇನ್ನು ಕಾಲು ದಾರಿ ಆಗಿಲ್ಲ, ಆಲ್ರೆಡಿ ಒಂದು ವಿಕೆಟ್ ಡೌನ್. ನಮ್ಮ ಫ್ರೆಂಡ್ನ ಕಡೂರು ಬಸ್ ಸ್ಟಾಪಲ್ಲಿ ಡ್ರಾಪ್ ಮಾಡಿ ನಾವು ಮುಂದೆ ಹೋಗ್ತಾ ಬಂದ್ವಿ. ನಾವಿವತ್ತು ಹೋಗ್ತಾ ಇದ್ದೀವಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಕ್ರಾಪಟ್ಟಣ ಹತ್ತಿರ ಇರುವಂಥ ಒಂದು ಸುಂದರ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದರ ಹೆಸರು ಡೈಮಂಡ್ ಫಾಲ್ಸ್ ಅಂತ, ಅದನ್ನು ಕಾಮಿನಹಳ್ಳಿ ಫಾಲ್ಸ್ ಅಂತ ಕೂಡ ಕರೀತಾರೆ. ನೀವು ನೋಡ್ತಾ ಇದ್ದೀರಲ್ಲ, ಸಕ್ರೆಪಟ್ಟಣ ರೋಡಿಂದ ಈಗ ಒಂದು ಟರ್ನ್ ತೊಗೊಂಡ್ವಿ. ಇದು ಬಿಂಡಿಗ ದೇವಿರಮ್ಮನ ದೇವಸ್ಥಾನಕ್ಕೆ ಹೋಗೋ ದಾರಿನೂ ಕೂಡ ಅದು. ನಿಮಗೆ ಇಲ್ಲ ಅಂದರೆ ಯಾರನ್ನಾದರೂ ಕೇಳಿದ್ರೆ ಪಾದ ಮನೆಗೆ ಹೋಗೋ ದಾರಿ ಯಾವುದು ಅಂತಂದರೆ ಕೂಡ ತಿಳಿಸ್ಕೊಡ್ತಾರೆ ನಿಮಗೆ. ಹಾಗೂ ನಿಮಗೆ ಗೊತ್ತಾಗಲಿಲ್ವಾ, ತಲೆನೇ ಕೆಡಿಸ್ಕೋಬೇಡಿ, ಆರಾಮಾಗಿ ಗೂಗಲಲ್ಲಿ ಮ್ಯಾಪ್ ಹಾಕಿ ಡೈಮಂಡ್ ಫಾಲ್ಸ್ ಅಂತ ಗೂಗಲ್ ಆಂಟಿ ನಿಮ್ಮನ್ನು ಸೀದಾ ಕರ್ಕೊಂಬರ್ತೀವಿ. ನೋಡ್ಬೋದು ನೀವು, ತೋಟಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಅಡಿಕೆ ಗಿಡಗಳು ಸುತ್ತಮುತ್ತ. ಇಲ್ಲಿ ಒಳ್ಳೆ ನೀರಿನ ಪ್ರದೇಶ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅಡಿಕೆ ಮರಗಳು ಚೆನ್ನಾಗಿ ಬೆಳೆದಿದೆ ಇಲ್ಲಿ. ನೀವು ನೋಡ್ತಾ ಇರ್ಬೋದು, ಫಸ್ಟು ತುಂಬ ದೊಡ್ಡದಿತ್ತು ದಾರಿ. ನೀವು ಹೋಗ್ತಾ ಹೋಗ್ತಾ ಒಂದು ಚಿಕ್ಕ ದಾರಿ ಸಿಗ್ತದೆ. ನಮ್ಮ ದೇವರಾಣೆ ನಮಗೂ ದಾರಿ ಗೊತ್ತಿಲ್ಲ ರೀ, ಎಲ್ಲ ನಮ್ಮ ಗೂಗಲ್ ಆಂಟಿ ಪ್ರಭಾವ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಂಗೆ ನಾವು ಮುಂದೆ ಹೋಗ್ತಾ ನಮಗೆ ದಾರಿ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಅಲ್ಲಿ ಟಾಟಾ ಎಸಿ ಅವರು ಯಾರೋ ಹೆಲ್ಪ್ ಮಾಡಿ ಇಲ್ಲಿ ಹೋಗಿ ಅಂತ ಹೇಳಿದ್ರು. ಅಲ್ಲಿ ಸ್ಟಾಪ್ ಮಾಡಿ ನಾವು ಹೋಗ್ತಾ ಇದ್ವಿ. ನೋಡ್ಬೋದು, ಇಲ್ಲಿ ನೀವು ಬಂದ ತಕ್ಷಣ ಇಲ್ಲಿ ಯಾವುದೇ ಸಿಗ್ನಲ್ ಇಲ್ಲ. ಯಾರಾದರೂ ಲೋಕಲ್ ಇರೋರನ್ನ ಕೇಳ್ಕೊಂಬಿಟ್ಟು ನೀವು ಮುಂದೆ ಬಂದರೆ ಒಂದು ಕಾಲು ದಾರಿ ಇದೆ, ಅಲ್ಲಿಂದ ನೀವು ನಡ್ಕೊಂಡು ಶುರು ಮಾಡಬೇಕು ಹೋಗೋಕ್ಕೆ. ಫಾರೆಸ್ಟ್ ರೋಡು, ಆಫ್ ರೋಡ್ ಇದು. ಯಾವುದೇ ರೀತಿ 4 ವೀಲರ್ ಬರೋಲ್ಲ, 2 ವೀಲರ್ ಬೇಕಾದ್ರೆ ಬರ್ಬೋದು, ಬಟ್ಟು ನಡ್ಕೊಂಡು ಹೋಗೋದು ಬೆಸ್ಟ್ ಅನಿಸುತ್ತೆ. ಈ ರೀತಿ ಈ ಪ್ರಕೃತಿ ಸೌಂದರ್ಯದ ನಡುವೆ ಬಂದು ಇಷ್ಟೊಂದು ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಿದ್ರೆ ತುಂಬ ನಮ್ಮ ಪ್ರಕೃತಿಗೆ ಹಾನಿ ಮಾಡಿದಂಗಾಗುತ್ತೆ. ದಯಮಾಡಿ ಇದನ್ನು ಅವಾಯ್ಡ್ ಮಾಡಿ. ಸುಮಾರು ಇನ್ನೂ ಅರ್ಧ ಕಿಲೋಮೀಟ್ರ್ ನಡಿಬೇಕು, ಆಗಲೇ ನಮಗೆ ನೀರು ಸೌಂಡ್ ಕೇಳಿಸ್ತಾ ಇದೆ. ತುಂಬ ಖುಷಿ ಆಗ್ತಿದೆ, ಯಾಕೆಂದರೆ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು. ಯಾರೂ ಗೈಡೆನ್ಸ್ ಇಲ್ಲದೆ ಬಂದಿದ್ವಿ, ಎಲ್ಲಿ ನಡ್ಕೊಂಬರ್ಬೇಕು ಅಂತಲೂ ಗೊತ್ತಿರಲಿಲ್ಲ. ಯಾರೋ ಲಾರಿಯವರು ಹೆಲ್ಪ್ ಮಾಡಿ ಇಲ್ಲಿ ಹೋಗಿ ಅಂತ ಹೇಳಿದ್ರು. ಈಗ ಹೋಗ್ತಾ ಇದ್ದೀವಿ, ನೀವು ನೋಡ್ತಿರ್ಬೋದು ನೀರಿನ ಸೌಂಡ್ ಆಗಲೇ ಕೇಳಿಸ್ತಾ ಇದೆ ನಮಗೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಸುಮಾರು 20 ನಿಮಿಷ ನಡ್ಕೊಂಡ್ ಬಂದಿದ್ದೀವಿ. ಹೆಂಗ ಅನಿಸ್ತಿದೆ ಫಾಲ್ಸು? ಫಾಲ್ಸ್ ಸೂಪರ್. ನೋಡ್ತಾ ಇದ್ದೀರಾ, ಅದೇ ಫಾಲ್ಸು. ಇಲ್ಲಿ ಹತ್ತಿರ ಹೋಗ್ತಾ ಇದ್ದೀವಿ. ಯಾವುದೇ ರೀತಿ ಮಳೆ ಬಂದಿರೋದ್ರಿಂದ ಜಾರಕೆ ಇಲ್ಲ, ಆರಾಮಾಗಿ ಹೋಗ್ಬೋದು ಫಾಲ್ಸ್ ಹತ್ರ. ನೋಡ್ಬೋದು, ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಫೀಲ್ ಬರ್ತಾ ಇದೆ. ಅಡಿಗರು ಒಂದು ಕಡೆ ಹೇಳ್ತಾರೆ, ಹೊಸ ಹಾದಿಯನ್ನು ಹಿಡಿದು ನಡೆಯನ್ನ ಮುಂದೆ, ಹೊಸ ಜೀವ ಹೊಸ ಭಾವ ಹೊಸ ವೇಗದಿಂದೆ, ಜಗಕ್ಕೊಂದು ಯುಗಕ್ಕೊಂದು ಹೊಸ ಹೆಸರು ಬೇಕು, ನಗೆಗೊಂದು ಬಗೆಗೊಂದು ಹೊಸ ಕುಸುರು ಬೇಕು, ಹೊಸತನವೇ ಜೀವನದ ಪ್ರಗತಿಯ ರಹಸ್ಯ, ಹೊಸತನವೇ ಮನುಜತೆಯ ಮೈಸಿರಿಯ ಲಾಸ್ಯ. ಎಷ್ಟು ಅರ್ಥಗರ್ಭಿತವಾಗಿದೆ ಅಂದರೆ ಈ ಸಾಲುಗಳು, ನಮಗೆ ಗೊತ್ತೇ ಇರಲಿಲ್ಲ ಇಷ್ಟು ಚೆನ್ನಾಗಿದೆ, ಸುಂದರವಾಗಿದೆ ಫಾಲ್ಸ್ ಅಂತ. ಇದೊಂಥರ ಹೊಸ ರೀತಿ, ಹೊಸ ಹಾದಿ ಥರ ಅನ್ನಿಸ್ತು. ಹಾಗಾಗಿ ಈ ಒಂದು ಕವನವನ್ನು ವಾಚಿಸಿದ್ದೇನೆ. ನೀರನ್ನು ನೋಡೋ ಖುಷಿನಲ್ಲಿ ನೀವು ನಿಮ್ಮನ್ನು ಮರಿಬೇಡಿ, ತುಂಬ ಜಾಗೃತವಾಗಿರಿ, ಯಾಕೆಂದರೆ ಜಾರ್ಕೆ ಇರ್ತದೆ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಮ್ಮ ಭವ್ಯ ಭಾರತದ ಸಂಸ್ಕೃತಿಯಲ್ಲಿ ಗಂಗೆಗೆ ವಿಶೇಷ ಸ್ಥಾನಮಾನವಿದೆ. ಹಾಗಾಗಿ ನಾವು ಹೇಗೂ ಬಂದಿದ್ವಲ್ಲ, ಹಾಗೆ ಗಂಗೆ ಮಾತೆಗೆ ಒಂದು ಪೂಜೆ ಮಾಡೋಣ ಅಂತೇಳಿ ಪೂಜೆ ಮಾಡಿ ಒಂದು ಹಣ್ಣು ಕಾಯಿ ಸಲ್ಲಿಸಿ ನಾವು ಪೂಜೆ ಮಾಡ್ತಿರೋ ದೃಶ್ಯ ಕೂಡ ನೀವು ನೋಡ್ಬೋದು.
ವೀಕ್ಷಕರಿಗೆ ಒಂದು ಒಳ್ಳೆ ವ್ಯೂ ತೋರಿಸ್ಬೇಕಂದ್ರೆ ತುಂಬ ಕಷ್ಟನೂ ಪಡಬೇಕಾಗ್ತದೆ. ನೋಡ್ತಿದ್ದೀರಾ ನೀವು, ನಿಮಗೆ ಇನ್ನೂ ಒಂದು ಒಳ್ಳೆ ವ್ಯೂವಿಂದ ನಾವು ಫಾಲ್ಸ್ ತೋರಿಸೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಇವಾಗ ಮಳೆ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಒಣಗಿದೆ, ಹಂಗಾಗಿ ತೊಂದರೆ ಇಲ್ಲ, ಜಾರಿಕೆ ಇಲ್ಲ. ಬಟ್ ನಮ್ಮ ಇದರಲ್ಲಿ ನಾವಿರಬೇಕು, ಜಾಗೃತರಾಗಿರಬೇಕು. ಯಾಕೆಂದರೆ ತುಂಬ ಸ್ಲಿಪ್ ಆಗೋ ಪರಿಸ್ಥಿತಿನೂ ಇರ್ತದೆ. ನಾವು ನಿಮಗೆ ಹೇಳೋದಿಷ್ಟೇ, ನಿಮ್ಮ ಜಾಗೃತಿಯಾಗಿ ನೀವು ಗ್ರೂಪಲ್ಲಿ ಹೋಗ್ತಿರೋ ಸಿಂಗಲಲ್ಲಿ ಹೋಗ್ತಿರೋ, ನಿಮ್ಮ ಜಾಗೃತಿ ನಿಮ್ಮ ಕೈಯಲ್ಲಿರಲಿ ಅಂತ ಹೇಳ್ತಾ ನಾವು ಮುಂದೆ ಹೋಗ್ತಾ ಇದ್ದೀವಿ. ನಿಮಗೆ ಈ ವ್ಯೂವಿಂದ ಕೂಡ ಫಾಲ್ಸ್ನ ತೋರಿಸೋ ಪ್ರಯತ್ನ ಮಾಡ್ತೀವಿ. ಇದು ಯಾವ ಫಾಲ್ಸಿಗೂ ಕಮ್ಮಿ ಇಲ್ಲ ಗುರು. ಟೂರಿಸ್ಟ್ ಡಿಪಾರ್ಟ್ಮೆಂಟವರು ಸ್ವಲ್ಪ ಮನ್ಸು ಮಾಡಿದ್ರೆ ಇದನ್ನು ಕೂಡ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಆಗಿ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಒಂದು ಬೃಹತ್ ಗಾತ್ರದ ಮರ ಇದೆ. ಪ್ರಕೃತಿ ತನ್ನ ಮಕ್ಕಳಾದ ಮರ ಗಿಡಗಳನ್ನ ಎಷ್ಟು ಚೆನ್ನಾಗಿ ಸಲಹುತ್ತೆ ಅನ್ನೋದನ್ನು ನೀವು ನೋಡ್ಬೋದು. ಹಾಗೆ ನಿಮಗೆ ಒಂದು ಒಳ್ಳೆ ವ್ಯೂ ಸಿಗಬೇಕಂದ್ರೆ ಈ ಥರ ಎಲ್ಲ ಕಷ್ಟಪಡಬೇಕು. ಬಂಡೆ ಹತ್ಬಿಟ್ಟು ಮುಂದೆ ಹೋದರೆ ನಿಮಗೆ ಒಂದು ಒಳ್ಳೆ ವ್ಯೂ ಸಿಗ್ತದೆ. ಇಲ್ಲಾಂದರೆ ನೀವು ಹೊಳೆ ದಾಟ್ಕೊಂಡು ಹೋಗ್ಬೇಕಾಗುತ್ತೆ, ಅದು ತುಂಬ ಕಷ್ಟ ಅಂತ ನಾವು ಬಂಡೆ ಹತ್ಬಿಟ್ಟೆ ಹೋದ್ವಿ. ಈಗ ನೋಡಿ ನಿಮಗೆ ಒಳ್ಳೆ ವ್ಯೂ ಸಿಗುತ್ತೆ. ತುಂಬ ಚೆನ್ನಾಗಿದೆ. ನೀವು ಖಂಡಿತ ಕಡೂರು ಹತ್ರ, ಚಿಕ್ಕಮಗಳೂರು ಹತ್ರ ಈ ಥರ ಬಂದಾಗ ಖಂಡಿತ ವಿಸಿಟ್ ಮಾಡಿ, ತುಂಬ ಎಂಜಾಯ್ ಮಾಡ್ತೀರಾ. ಸೇಫ್ಟಿ ಪರ್ಪಸ್ ಏನೋ ಮಳೆಗಾಲ ಇಲ್ಲದೆ ಬಂದರೆ ನಿಮಗೆ ಜಾರ್ಕೆ ಕಮ್ಮಿ ಇರುತ್ತೆ, ಆರಾಮಾಗಿ ನೀವು ಫೋಟೋಗಳು ತೊಗೊಂಡೋಗ್ಬೋದು. ಬಟ್ ನಿಮ್ಮ ಸೇಫ್ಟಿ ನಿಮ್ಮ ಕೈಲಿರುತ್ತೆ. ಪ್ರಿಯ ವೀಕ್ಷಕ ದೊರೆಗಳೇ, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ದಯಮಾಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನೀಡಬೇಕು ಅಂತ ಹೇಳ್ತಾ ನನ್ನ ವಿಡಿಯೋನ ಇವತ್ತು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಮತ್ತು ಶುಭ ದಿನ. ಟೇಕ್ ಕೇರ್, ಬಾಯ್ ಬಾಯ್.